ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್. ಏನಪ್ಪಾ ಒಂದು ಟಾಪಿಕ್ ಅಂದ್ರೆ ಸ್ನೇಹಿತರೆ, ಓನ್ ಡೈಲಾಗ್ ಏನಿದು ಓನ್ ಡೈಲಾಗ್ ಆಡಿಷನ್ ಅಲ್ಲಿ ಯಾಕೆ ಕೊಡ್ತಾರೆ ನಮ್ಗೆ? ನಾವ್ ಯಾಕೆ ಪ್ರಿಪೇರ್ ಆಗಿರ್ಬೇಕು? ಓನ್ ಡೈಲಾಗ್ ಅಂದ್ರೆ ಏನು? ಯಾವ ತರದ ಓನ್ ಡೈಲಾಗ್ಸ್ ಗಳು ಇರ್ತವೆ? ಓಕೆನಾ, ಈ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಟಾಪಿಕ್ ಅಂದ್ರೆ ಗೊತ್ತಾಯ್ತಲ್ವಾ? ಓಕೆ, ಮಾತಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಯಾಕೆಂದ್ರೆ ಹೊಸ 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 ಇಂಟ್ರೆಸ್ಟಿಂಗ್ ಟಾಪಿಕ್ ತರ್ತಾನೆ ಇರ್ತೀನಿ, ನಿಮ್ ಮುಂದೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಏನಪ್ಪ ಅಂದ್ರೆ ಯಾರೆಲ್ಲ ಇದುವರೆಗೂ ನನ್ನ ಒಂದು ವಿಡಿಯೋಸ್ನ ಲೈಕ್ ಕೊಟ್ಟಿರೋ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ನ ಕೊಡಿ. ಟಾಪಿಕ್ ನ ಶುರು ಮಾಡೋಣ. ಓಕೆನಾ? ಓಕೆ, ಓಕೆ, ತೊಂದರೆ ಇಲ್ಲ. ಏನ್ ಗೊತ್ತಾ ಓನ್ ಡೈಲಾಗ್ ಗೊತ್ತಾ ಸ್ನೇಹಿತರೆ? ಯಾಕೆ ಓನ್ ಡೈಲಾಗ್ ಯಾಕೆ ಕೊಡ್ತಾರೆ ಅಂದ್ರೆ, ಓಕೆ, ಏನ್ ಗೊತ್ತಾ? ಹೇಳ್ತೀನಿ ನೋಡ್ರಿ, ಏನಿಲ್ಲ. ಓನ್ ಡೈಲಾಗ್ ಯಾಕೆ ಕೊಡ್ತಾರೆ ಅಂದ್ರೆ ಸ್ನೇಹಿತರೆ, ಎಂತದ್ದು ಇಲ್ಲ, ನೀವು ಬೇಗ ಬೇಗ ಹೇಳಿ ಅಂತ ಒಂದು ರೀಸನ್ಗೆ. ಓಕೆನಾ? ಈಗ ಆಲ್ರೆಡಿ ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ ಓನ್ ಡೈಲಾಗ್. ಓಕೆ, ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರಾ, ಅದನ್ನ ಅಲ್ಲಿ ಹೇಳ್ಬಿಟ್ರೆ ಇಲ್ಲಿ, ಯಾಕಂದ್ರೆ ಸ್ಕ್ರಿಪ್ಟ್ ಕೊಟ್ರೆ ಏನಾಗ್ಬಿಡುತ್ತೆ ಅಂದ್ರೆ ನೀವು ಟೈಮ್ ತಗೋಬಹುದು ಅಲ್ವಾ, ಅಥವಾ ನೀವು ಚೆನ್ನಾಗಿ ಹೇಳಿಕ್ಕಿಲ್ಲ. ಓನ್ ಡೈಲಾಗ್ ಹೇಳ್ಬಿಟ್ರೆ ನೋಡೋಣ, ನಿಮ್ಮ ಒಂದು ಅಲ್ಲಿ ಓನ್ ಡೈಲಾಗ್ ಹೇಳಿಸ್ಬಿಡೋಣ, ಅವ್ನು ಚೆನ್ನಾಗಿ ಹೇಳಿದ್ರೆ ಸ್ಕ್ರಿಪ್ಟ್ ಕೊಡೋಣ, ಅವನ ಒಂದು ಆಕ್ಟಿಂಗ್ ಒಂದು ಕೆಪಾಸಿಟಿ, ಅವನ ಒಂದು ಇದು ಗೊತ್ತಾಗ್ಬಿಡುತ್ತೆ, ಅವನ ಒಂದು ಆಕ್ಟಿಂಗ್ ಲೆವೆಲ್ ಗೊತ್ತಾಗ್ಬಿಡುತ್ತೆ. ಸೊ ಓನ್ ಡೈಲಾಗ್ ಹೇಳಿ ನೋಡೋಣ ಯಾವ ತರ ಹೇಳ್ತಾನೆ, ಯಾಕೆಂದ್ರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾನೆ. ಸೊ ಪ್ರಿಪೇರ್ ಆಗಕ್ಕೆ ನಿಮ್ಮ ಹತ್ರ ಟೈಮ್ ತಗೊಳ್ಳಲ್ಲ. ನೀವು ರಫ್ ಅಂತ ಓನ್ ಡೈಲಾಗ್ ಅಂದ ತಕ್ಷಣ ಇಮಿಡಿಯೇಟ್ ರೆಡಿ ಸರ್ ಅಂತ ಹೇಳ್ಬಿಡ್ತಾನೆ ಅವನು ಅಲ್ವಾ. ಸೊ ಆ ಒಂದು ರೀಸನ್ಗೆ ಓನ್ ಡೈಲಾಗ್ ಅಂತ ಹೇಳ್ತಾರೆ ಕೆಲವೊಂದ್ ಕಡೆ. ಓನ್ ಡೈಲಾಗ್ ಬಂದ್ಬಿಟ್ಟು ಆಡಿಷನ್ಸ್ ಅಲ್ಲಿ 40% ನಡೀತಿರುತ್ತೆ ಓನ್ ಡೈಲಾಗ್. 100 ಅಲ್ಲಿ 40% ಓನ್ ಡೈಲಾಗ್ ಹೇಳಿ ಅಂತ ಕೇಳ್ತಾರೆ. ಓಕೆನಾ? ಓಕೆ, ಓನ್ ಡೈಲಾಗ್ ಅಂದ್ರೆ ಯಾವ್ದು? ಓನ್ ಡೈಲಾಗ್ ಅಂತ ಅವಾಗೆಲ್ಲ ಹೇಳ್ತಿದ್ದೆ. ಓನ್ ಡೈಲಾಗ್ ಅಂದ್ರೆ ಯಾರು? ನಮ್ಮ ಸ್ಟಾರ್ಸ್ ನಟರುಗಳೆಲ್ಲ ಹೇಳ್ತಾರಲ್ಲ ಅವರಾ, ಅಥವಾ ಸ್ಟಾರ್ ನಟಿಯರೆಲ್ಲ ಹೇಳಿರ್ತಾರಲ್ಲ ಅವರಾ ಅಂತ ನೀವುಗಳು ಕೇಳ್ಬೋದು. ನಾನು ಹೇಳೋದೇನಂದ್ರೆ ಸ್ನೇಹಿತರೆ, ಓನ್ ಡೈಲಾಗ್ ಅಂದ್ರೆ ಈಗ ಏನಾಗುತ್ತೆ ಗೊತ್ತಾ, ಈಗ ನಮ್ಮ ಸ್ಟಾರ್ ನಟರು ಮತ್ತೆ ನಟಿಯರು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಓಕೆನಾ? ನಾವೇನಾಗುತ್ತೆ ಗೊತ್ತಾ, ಅವರ ಒಂದು ನಟನೆಯ, ಅವರ ಒಂದು ಅವರೆಲ್ಲರೂ ನೋಡಿರ್ತಾರೆ. ಓಕೆನಾ? ಬೇರೆಯವರೆಲ್ಲ ಇವ್ರು ನೋಡಿರ್ತಾರೆ. ಸೊ ಅದೇ ತರ ನಾವು ಹೇಳಕ್ ಹೋದಾಗ ಅವ್ರಿಗಿಂತ ನಮ್ಗೆ ಚೆನ್ನಾಗಿ ಬರಲ್ಲ. ಸೊ ಯಾಕೆಂದ್ರೆ ಅವರೇ ಅವ್ರು ನೀವಾಗಕ್ಕಾಗಲ್ಲ. ಕರೆಕ್ಟಾ? ಸೊ ಹಾಗಾಗಿ ನಾವು ಯಾವ್ದು ಬೆಟ್ರ್ ಅಂದ್ರೆ, ನನ್ಗನ್ಸುತ್ತೆ ಯಾವ್ದು ಬೆಟ್ರ್ ಅಂದ್ರೆ, ನಮ್ಮ ಒಂದು ಲೈಫಲ್ಲಿ ಅಥವಾ ನನ್ನ ಫ್ರೆಂಡು ಅಥವಾ ನಮ್ಮ ಅಕ್ಕನಿಗೆ ಹೇಳುವಂಥ ಡೈಲಾಗು, ಅಥವಾ ನಮ್ಮ ಅಮ್ಮನಿಗೆ ಹೇಳುವಂಥ ಡೈಲಾಗು, ಅಥವಾ ನನ್ನ ಫ್ರೆಂಡ್ಗೆ ಹೇಳುವಂಥ ಡೈಲಾಗು ಯಾರಾದರೂ ಹೇಳಿದ್ರಿ ಅಂದರೆ, ಅಥವಾ ನೀವು ಎಲ್ಲಾದರೂ TV ಸೀರಿಯಲ್ಗಳಲ್ಲಿ ಡೈಲಾಗ್ ಏನಾದರೂ ನೋಡಿದ್ರೆ, ರಿಯಲ್ ಲೈಫಲ್ಲಿ ಏನಾದರೂ ಇದ್ದರೆ, ಆ ಥರದ್ದು ಒಂದು ಡೈಲಾಗ್ನ ಚೆನ್ನಾಗಿ ಒಂದು 4 ಲೈನ್ ಇರುವಂತಹ ಎಲ್ಲ, ಅದರಲ್ಲಿ ಆಲ್ಮೋಸ್ಟ್ ಎಕ್ಸ್ಪ್ರೆಷನ್ಸ್, ಒಂದು ಅಳೋದು, ನಗೋದು, ಎಮೋಷನ್ಸು, ಈ ಥರದ್ದೆಲ್ಲ ಬಂದು ಹೋಗುವಂಥ ಡೈಲಾಗ್ ಇದ್ದರೆ, ಒಂದು 4 ಲೈನ್ ಡೈಲಾಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಓನ್ ಡೈಲಾಗ್ ಅಂತ ನಾವು ಕರಿತೀವಿ. ಸೊ ನಿಮ್ಮ ಒಂದು ಓನ್ ವಾಯ್ಸಿಂದ ಮಾಡಿರಬೇಕು, ಅದು ನೀವೇ ಹೇಳಿರಬೇಕು, ನೀವೇ ಪರ್ಫಾರ್ಮ್ ಮಾಡಿರಬೇಕು. ಸೊ ಅದಕ್ಕೆ ಈ ಥರದ ಇದಕ್ಕೆ ವಾಯ್ಸ್ ಇರುವಂಥ ಡೈಲಾಗ್ಗೆ ಓನ್ ಡೈಲಾಗ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರದ್ದು ಒಂದು ಓನ್ ಡೈಲಾಗ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಇದ್ರೆ ಒಳ್ಳೆಯದು. 1 ನಿಮಿಷದ ಓನ್ ಡೈಲಾಗ್ 2 ಇದ್ರೆ ಒಳ್ಳೆಯದು. 1 ನಿಮಿಷದ ಓನ್ ಡೈಲಾಗ್ ಅಂದರೆ, ಇವಾಗ ನಾನು ತುಂಬ ಒಂದು ರೊಮ್ಯಾಂಟಿಕ್ ಆಗಿರುವಂಥ ಓನ್ ಡೈಲಾಗ್ ಹೇಳ್ತೀನಿ, ಅದು 1 ನಿಮಿಷದ್ದಾಯಿತು. ಇನ್ನೊಂದು ತುಂಬ ಸ್ಯಾಡ್ ಅಂದರೆ ಅಳೋ ಥರ ಒಂದು ಡೈಲಾಗ್ನ ಹೇಳ್ತೀನಿ, ಇದು 1 ನಿಮಿಷ ಇರುತ್ತೆ. ಸೊ ಈ ಥರ 2 ಡೈಲಾಗ್ ಆಯಿತು. ಯಾಕಂದರೆ ಅವರು ನೋಡಿರ್ತಾರೆ, ಒಂದ್ಸಲ ಕೇಳ್ತಾರೆ, ಓಕೆ ಇವ್ನು ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿ ಹೇಳ್ತಾನಪ್ಪ, ಬಟ್ ಇವನು ಅಳಬೇಕಾದ್ರೆ ಯಾವ ಥರ ಹೇಳ್ತಾನೆ ಡೈಲಾಗ್ ನೋಡುವ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ 1 ನಿಮಿಷದ್ದು 2 ಡೈಲಾಗ್ನ, ಓನ್ ಡೈಲಾಗ್ನ ನಾವು ಪ್ರಿಪೇರ್ ಆಗಿದ್ರೆ ತುಂಬಾನೇ ಒಳ್ಳೆಯದು. ಓಕೆನಾ? ಓನ್ ಡೈಲಾಗ್ ಅಂದ್ರೆ ಗೊತ್ತಾಯ್ತಲ್ವಾ? ಓಕೆ, ಸೊ ಓನ್ ಡೈಲಾಗ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಓನ್ ಡೈಲಾಗ್ ಯಾಕೆ ಕೇಳ್ತಾರೆ ಅಂತ ಗೊತ್ತಾಯ್ತಲ್ವಾ? ಸೊ ಅದಕ್ಕೆ 2 ಡೈಲಾಗ್ನ ಪ್ರಿಪೇರ್ ಆಗಿರಿ. ಐ ಹೋಪ್ ಈ ಒಂದು ಮಾಹಿತಿ ತುಂಬಾ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇಲ್ಲಿಗೆ ಈ ಒಂದು ಟಾಪಿಕ್ಗೆ ಬ್ರೇಕ್ ಆಗ್ತಾ ಹೊಸ ಒಂದು ಟಾಪಿಕ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಪ್ರಿಪೇರ್ ಆಗ್ತಾ ಇರಿ, ಆಡಿಷನ್ಸ್ಗೆ ರೆಡಿ ಆಗ್ತಾ ಇರಿ.
ನಗ್ತಾ ಇರಿ, ನಗಿಸ್ತಾ ಇರಿ, ರಾಕಿಂಗ್ ಆಗಿರಿ ಸ್ನೇಹಿತರೆ. ಓಕೆ, ನಾನು ಮತ್ತೆ ಸಿಗ್ತೀನಿ ಹೊಸ ಒಂದು ಟಾಪಿಕ್ನೊಂದಿಗೆ ಅಂತ ಹೇಳ್ತಾ ಈ ಒಂದು ವಿಡಿಯೋಸ್ಗೆ ನಾನು ಜಸ್ಟ್ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಜಾಸ್ತಿ ಏನೂ ಅಲ್ಲ, ನಿಮ್ಮ ಒಂದು ಲೈಕ್ನಿಂದ ನನಗೆ ಹೆಚ್ಚು 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 ಬೂಸ್ಟಪ್ ಆಗ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಸಿಗೋಣ ಮತ್ತೆ ಹೊಸ ಒಂದು ಟಾಪಿಕ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.